ಆರ್ ಅಶೋಕ್ ವಿಪಕ್ಷ ನಾಯಕರ ಮನೆ ಮುಂದೆ ಕಸ ಸುರಿತೀವಿ ಅಂತ ಹೇಳಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಮನೆ ಮುಂದೆ ಕಸ ಸುರಿತೀವಿ ಅಂತೇಳಿ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಸರ್? ಈ ಧಮಕಿಗೆಲ್ಲ ಭಯ ಬೀಳೋದೇ ಇಲ್ಲ. ಕೊತ್ವಾಲ್ ರಾಮಚಂದ್ರನ್ ಕಾಲ ಮುಗೀತು ಸರ್. ಈಗ ನಾವು ದೊಡ್ಡಬಳ್ಳಾಪುರ ಜನತೆಗೆ ಧಮಕಿ ಹಾಕಿಲ್ಲ, ನಾವು ಹಾಕಿರೋದು ಬಿಜೆಪಿ ಶಾಸಕರಿಗೆ ಧಮಕಿ ಹಾಕತ್ತ. ಸರಿಯಾ ಯಾರು ಜನಸೇವೆಯನ್ನ ರಾಜಕೀಯಗೊಳಿಸ್ತಾರಲ್ಲ ಅಂತ ಬಿಜೆಪಿ ನಾಯಕರಿಗೆ ಹೇಳಿದ್ದು ಸರ್. ಇವಾಗ ನೀವು ಏನ್ ಹೇಳ್ತಾರೆ, ವಿಪರ್ಯಾಸ ಏನ್ ಗೊತ್ತಾ? ಕಸ ಎತ್ತಿಲ್ಲ ಅಂದ್ರೂ ಕಷ್ಟ, ಕಸ ಎತ್ತಿದ್ರು ಕಷ್ಟ. ಕಸ ಎತ್ತಬೇಕಾಗಿ ನಿಮ್ ಜವಾಬ್ದಾರಿ, ನಿಮ್ ಕೆಲಸ ಅದು. ನಿಮಗೆ ಜನ ಅಧಿಕಾರ ಕೊಟ್ಟರದ ಅದಕ್ಕಾಗಿ. ಇಲ್ಲ, ನಾವು ಕಸ ಎತ್ತುತ್ತಾ ಇದೀವಿ. ಕಸನ ಎಲ್ಲಿ ಹಾಕ್ಬೇಕು ಅಲ್ಲೇ ಹಾಕ್ತಾ ಇದೀವಿ. ರಾಜಕಾರಣ ಮಾಡಕ್ಕೋಸ್ಕರ ಅವ್ರೇನೇ ಮಾಡಿದ್ರು, ದೊಡ್ಡಬಳ್ಳಾಪುರದಲ್ಲಿ ಹಾಕ್ಬೇಡಿ ಅಂದ್ರು. ಆಯ್ತು, ನಾವು ದೊಡ್ಡಬಳ್ಳಾಪುರದಲ್ಲಿ ಹಾಕ್ಬಾರ್ದು ಅಂತ ಅವರು ಪ್ರೊಟೆಸ್ಟ್ ಮಾಡಿದ್ರಲ್ವಾ ಸರ್? 550 ಕೋಟಿ ಪ್ಯಾಕೇಜ್ ಕೊಟ್ಟಿಲ್ಲ ಸರ್. ನಾವ್ ಏನು ಕೊಟ್ಟಿದ್ದು? ಜನರಿಗೆ ಕಷ್ಟ ಆಗ್ತಿದೆ, ಜನರಿಗೋಸ್ಕರ ನಾವು ಮಿಡಿದಿದ್ದೀವಿ. 550 ಕೋಟಿ ಪ್ಯಾಕೇಜ್ ಕೊಟ್ಟಿರೋದಕ್ಕೋಸ್ಕರ ದೊಡ್ಡಬಳ್ಳಾಪುರದವರು ಕಸ ಹಾಕಕ್ಕೆ ಬಿಟ್ಟಿದ್ದು ಸರ್. ಬೆಂಗಳೂರು ಬೆಳೀತಾ ಇದೆ, ಬೆಂಗಳೂರು ಬೆಳೀತಾ ಇರೋದ್ರಿಂದ ಇವತ್ತು ಪ್ರತಿಯೊಂದು MLAಗೆ ಅವರು ಧಮಕಿ ಹಾಕ್ತಾರೆ ಅಂದ್ರೆ ಯಾರಿಗೆ ಧಮಕಿ ಹಾಕಂದ್ರೆ ದೊಡ್ಡಬಳ್ಳಾಪುರ ಪ್ರತಿಯೊಬ್ಬ ಜನರಿಗೂ ಧಮಕಿ ಹಾಕ್ದಂಗೆ, ಪ್ರತಿಯೊಬ್ಬ ಕುಟುಂಬದವ್ರಿಗೂ ಧಮಕಿ ಹಾಕ್ದಂಗೆ. ಧಮಕಿಗಳಿಗೆಲ್ಲ ನಾವು ಭಯ ಬೀಳೋ ದೊಡ್ಡಬಳ್ಳಾಪುರ ಜನತೆ ಅಲ್ಲ, ನಾವು ಹೋರಾಟ ನೋಡಿ. ಕೇವಲ ದೊಡ್ಡಬಳ್ಳಾಪುರ ಅಲ್ಲ, ಯಲಹಂಕದಲ್ಲೂ ಮಂಡೂರಲ್ಲೂ ಆಗ್ತಾವ್ರೆ. ಯಶವಂತಪುರ ಕ್ಷೇತ್ರದ 5 ಘಟಕಗಳು, ಲಿಂಗದೀರ್ನಹಳ್ಳಿ, ಕನ್ನಳ್ಳಿ, ತಿಪ್ಪಹಳ್ಳಿ ಮತ್ತೆ ದೊಡ್ಡಬಿದ್ರಕಲ್ಲು, ದೊಡ್ಡ ಘಟಕಗಳು ಮಹದೇವಪುರದಲ್ಲೂ ಆಗ್ತಾ ಇದೆ, ಬ್ಯಾಡ್ರಾಂಪುರದಲ್ಲೂ ಆಗ್ತಾ ಇದ್ದಾರೆ. ಆದ್ರಿಂದ ಕಸ ನಾವು ಹಾಕೋದಕ್ಕೆ ನಾವೇನು ಇದು ಹೇಳಿಲ್ಲ, ಆದರೆ ಸಮರ್ಪಕವಾದಂಥ ಹಣ ಬಿಡುಗಡೆ ಮಾಡಿ, ಅಲ್ಲಿನ ಡೆವಲಪ್ಮೆಂಟ್ಗೆ ಹಣ ಬಿಡುಗಡೆ ಮಾಡಿ. ಮತ್ತೆ DK ಶಿವಕುಮಾರ್ ಅವರು ಹೇಳ್ತಾರೆ, ಬೈ ಬೋರ್ನ್ ನಾನು ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಪ್ಯಾಷನ್ ಐ ಆಮ್ ಎ ಪೊಲಿಟಿಷಿಯನ್. ಈ ಬಿಸ್ನೆಸ್ ಮ್ಯಾನ್ ಪೊಲಿಟಿಷಿಯನ್ ನಮಗೆ ಬೇಡ, ನಮಗೆ ಬೇಕಾಗಿರೋದು ಕೆಲಸಗಾರ, ಒಬ್ಬ ಸಾಮಾನ್ಯ ಕೆಲಸಗಾರ ನಮಗೆ ಬೇಕು ಬೆಂಗಳೂರಿಗೆ. ಆದ್ರಿಂದ ನಾವು ಕೇಳ್ಕೊಳ್ತಾ ಇರೋದು ಏನಂದ್ರೆ, DK ಶಿವಕುಮಾರ್ ಅವರು ರಾಜೀನಾಮೆ ಕೊಟ್ಟು ಬೇರೆಯವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ವಹಿಸ್ಕೊಳ್ಳಿ, ಆಗ ಬೆಂಗಳೂರು ಅಭಿವೃದ್ಧಿ ಆಗುತ್ತೆ ಹೊರತು DK ಶಿವಕುಮಾರ್ ಇರೋವರೆಗೂ ಬೆಂಗಳೂರು ಅಭಿವೃದ್ಧಿ ಆಗೋದಿಲ್ಲ ಅಂತ ಸರ್. ಅವ್ರು ಅವಾಗಲೇ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು 300ಕ್ಕೆ ಹೆಚ್ಚು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕೇವಲ DK ಶಿವಕುಮಾರ್ ಅಲ್ಲ, ಸಾಕ್ಷಿ ಇದೆ, ಸಾಕ್ಷಿ ನೋಡ್ಕೊಳ್ಳಿ. 300ಕ್ಕೆ ಹೆಚ್ಚು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕೇವಲ DK ಶಿವಕುಮಾರ್ ಅವರಲ್ಲ, ಅಧಿಕಾರಿ ಕೂಡ ರಾಜೀನಾಮೆ ಕೊಡಬೇಕು. ಇದಕ್ಕೆ ಅವರು ಕೂಡ ಹೊಣೆ ಹಾಕ್ತಾರೆ. ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಧಿಕಾರಿಗಳು, ಯಾವ ವಿಧಾನಸಭಾ ಕ್ಷೇತ್ರದಲ್ಲೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ ವಕ್ತಾರ ಹೇಳ್ತಾರೆ DK ಶಿವಕುಮಾರ್ ಸಮರ್ಥರು ಅಂತ. ಹೌದು, ಸಮರ್ಥರು. ಯಾವ್ದ್ರಲ್ಲಿ ಸಮರ್ಥರು ಅಂದ್ರೆ, ಲುಲು ಮಾಲ್ ಕಟ್ಟೋದ್ರಲ್ಲಿ ಸಮರ್ಥರು, ಅಪಾರ್ಟ್ಮೆಂಟ್ ಕಟ್ಟೋದ್ರಲ್ಲಿ ಸಮರ್ಥರು, ಒಂದು PPR 2 ರೋಡ್ಗಳಲ್ಲಿ ಯಾವ್ಯಾವ ರೈತರು ಜಮೀನು ಕಳ್ಕೊಂತವ್ರಲ್ಲ ಅವ್ರ ಜಮೀನೆಲ್ಲ ಕೊಂಡ್ಕೊಳ್ಳೋದಕ್ಕೆ ಸಮರ್ಥರು. ಈಗಾಗಲೇ ಕೊಂಡ್ಕೊಳ್ತಾನೂ ಇದ್ದಾರೆ. ಇದು ಈ ಆರೋಪ ಸುಳ್ಳು. ಏನಾದ್ರು ದಾಖಲೆ ಇದ್ರೆ ಕೋರ್ಟ್ ಇದೆ. ಕಾನೂನಿಗಿಂತ ದೊಡ್ಡವರು DK ಶಿವಕುಮಾರ್ ಅಲ್ಲ, AAP ವ್ಯಕ್ತಿನೂ ಅಲ್ಲ, ಬಿಜೆಪಿ ವ್ಯಕ್ತಿನೂ ಇಲ್ಲ. ಈ ಆಪಾದನೆ ಸತ್ಯಕ್ಕೆ ದೂರವಾದ. BP ಮಾತ್ರ ಕೊಡಿಸೋ ಯೋಗ್ಯತೆ ಇಲ್ದಾರ ರಾಜ್ಯ ಸರ್ಕಾರ ಕಸದ ಸಮಸ್ಯೆ ತೀರಿಸುತ್ತಾ? ನಟ್ಟು ಬೋಲ್ಟು ಕೊಡ್ಸಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ ಬಸ್ಗಳಿಗೆ. ಇವ್ರ ಹತ್ರ ಇದೆಯಾ ಯೋಗ್ಯತೆ ಇದೆಯಾ? ಇವತ್ತು ಬೆಳಿಗ್ಗೆಯಿಂದ ಸ್ಕ್ಯಾನಿಂಗ್ 3 ದಿನ ಆಯಿತು. ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಸ್ಕ್ಯಾನಿಂಗ್ ನಿಂತೋಗಿ, ಸ್ಕ್ಯಾನಿಂಗ್ ಸೆಂಟರ್ಗಳು ನಿಲ್ಸ್ಬಿಟ್ಟಾರೆ 140 ಕೋಟಿ ಬಾಕಿ ಉಳಿಸ್ಕೊಂಡು. ಸರ್ ಈಗ ನೋಡಿ, ರಾಜ್ಯದಲ್ಲಿ ಈಗ ಮೂಲ ಸಮಸ್ಯೆಗಳೇ ಮೊದಲಿಗೆ ಅಧಿಕಾರಿಗಳು, ಮೊದಲೇ ಉಪಮುಖ್ಯಮಂತ್ರಿಗಳು. ಸರ್ ಇವ್ರು ಯಾವಾಗ ಅಧಿಕಾರದಿಂದ ಕೆಳಗಡೆ ಹೇಳಿ ಸಮಸ್ಯೆ ಎಲ್ಲ ನೀಟಾಗಿ ಬಗೆಹರಿಯುತ್ತೆ? ಇಲ್ಲ, ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಬಿಜೆಪಿ ಶಾಸಕರಿದ್ದಾರೆ. ಈ ಶಾಸಕರ ಏರಿಯಾಗಳಿಂದ ಕಸಗಳು ಎಲ್ಲಿ ಹೋಗ್ತಾ ಇದೆ? ಇವತ್ತು ಎಲ್ಲ ಹಳ್ಳಿಗಳಿಗೆ ಹೋಗ್ತಾ ಇದೆ. ಇವ್ರು ಯಾರು ಬಿಜೆಪಿ ಶಾಸಕರಾಗಲಿ ಕಾಂಗ್ರೆಸ್ ಶಾಸಕ ಅಲ್ಲಿನ ಕಸಗಳನ್ನ ಅಲ್ಲೇ ಇಟ್ಕೊಂಡು ಸರಿ ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ತಾಕತ್ತಿಲ್ಲ ಇವ್ರಿಗೆ. ಇವ್ರು ಯಾರು ಡೆಲ್ಲಿ ಬಗ್ಗೆ ಮಾತಾಡ್ತಿರೋದು ಬೆಂಗಳೂರು ಬಗ್ಗೆ ಮಾತಾಡಿ. ಒಬ್ಬ ಶಾಸಕನಿಗೆ ನೈತಿಕತೆ ಇದೆಯಾ? ಎಲ್ಲ ಕಸಗಳು ಮಿಕ್ಸ್ ಮಾಡ್ಕೊಂಡು ತಗೊಂಡೋಗ್ತಾರೆ. ಇವ್ರಿಗೆ ಸೂಟ್ ಕೇಸ್ ಬರುತ್ತೆ. ಆ ಒಂದು ಉದ್ದೇಶಕ್ಕೆ ಎತ್ಕೊಂಡೋಗಿ ಬೇರೆ ಕಡೆ ಕಸ ಹಾಕ್ತಾರೆ. ಬಿಜೆಪಿ ಅವರಿಂದ ದೇಶ ಹಾಳಾಗ್ತಾ ಇದೆ, ಕಾಂಗ್ರೆಸ್ ಅವರಿಂದ ರಾಜ್ಯ ಹಾಳಾಗ್ತಾ ಇದೆ. ಟೆಂಪಲ್ ರನ್ ಮಾಡ್ಕೊಂಡು ಕುರ್ಚಿ ಕದನ ಮಾಡ್ಕೊಂಡು ಜನಗಳಿಗೆಲ್ಲ ಅದಕ್ಕೆ AAPಗೆ ಡೆಲ್ಲಿಯಲ್ಲಿ ಪೊರ್ಕೆಲ್ ಹೊಡೆದು ಮಳೆ ಕಳ್ಸಿರೋದು. ಇದನ್ನು ತಿಳ್ಕೊಳ್ಳಿ. ಫಸ್ಟ್ ಕಳಿಸ್ತಾರೆ. ನಿಮ್ಗೂ ಇಷ್ಟಲ್ಲೇ ರಾಜ್ಯ ಜನ DBA ಮಾಡಿ, ನೀವು ತಾಲೂಕು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡಿ, ನಿಮ್ಗೂ ಹೊಡೆದು ಕಳಿಸ್ತಾರೆ. ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳಿದ್ರು ಸರ್. BP ಮಾತ್ರೆ ತಗೊಳಕ್ಕೂ ಅವ್ರಿಗೆ ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತ ಹೇಳಿದ್ರಲ್ಲ. 1.1 ಲಕ್ಷ ಕೋಟಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಾ ಇದೀವಿ. ಆ 2,000 ರೂಪಾಯಿ
ಅವರ ಸಂಸಾರವನ್ನ ತೂಗಿಸ್ಕೊಳ್ಳೋಕ್ಕೋಸ್ಕರ ಸಹಾಯವಾಗಿದೆ. 84% ಮಹಿಳೆಯರಿಗೆ ತಮ್ಮ ಸಂಸಾರದ ಒತ್ತಡವನ್ನ ಕಮ್ಮಿ ಮಾಡಿದೆ. 210 ಕೋಟಿ ಮಹಿಳೆಯರು ಇವತ್ತು ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. 46% ಅಷ್ಟು ಅವರಿಗೆ ಉದ್ಯೋಗ ಉಚ್ಚೇತನಾಗಿದೆ. ಇದನ್ನೆಲ್ಲ ಗೊತ್ತಿಲ್ದಿರಾ ಸರ್ಕಾರ ದಿವಾಳಿ ಆಗಿದೆ. ಸರ್ಕಾರ ಏನಾಗಿದೆ ಅಂತ ಅವ್ರಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ಲ. ಕನಿಷ್ಠ ಜ್ಞಾನ ತಿಳ್ಕೊಂಡ್ರೆ ಕಾಂಗ್ರೆಸ್ ಮಾಡ್ತಿರುವಂತ ಜನಪರ ಸರ್ಕಾರಕ್ಕೆ ಚಪ್ಪಳೆ ಹೊಡಿಬೇಕೆ ಹೊರತು ಅದನ್ನ ಬಿಟ್ಬಿಟ್ಟು ರಾಜಕೀಯ ಪ್ರೇರಿತವಾಗಿ ಬಿಜೆಪಿ ಕಸ ಸಮಸ್ಯೆಗಳ ಬಗ್ಗೆ ಹೇಳಿದ್ರು. ಜನಪ್ರತಿನಿಧಿ ಮನೆಗೆ ಕಸವನ್ನು ಹಾಕಿಸ್ತೀವಿ ಅಂತ ಹೇಳಿದ್ರು. ಅವರೆಲ್ಲರೂ ಕೂಡ ಜನರಿಂದ ಆಯ್ಕೆ ಆದಂಥವರು. ಅದು ಸಮಸ್ಯೆನ ಬಗೆಹರಿಸಬೇಕೆ ವಿನಃ ಸಮಸ್ಯೆನ ಉಲ್ಬಣ ಮಾಡಬಾರ್ದು. ಡಿ ಕೆ ಶಿವಕುಮಾರ್ ಅವರು ಆಯಿತು, ಅವ್ರು ನೀವು ಹೇಳಿದ್ರಿ ಕನಸುಗಾರರು ಅಂತ ಹೇಳಿದ್ರಿ, ಮತ್ತು ಇನ್ನೇನೆಲ್ಲ ಹೇಳಿದ್ರು. ಅವ್ರು ಹೇಳಿದರು ಅವ್ರಿಗೆ ರಾಜಕೀಯ ಅನ್ನೋದಂಥ ಪ್ಯಾಷನ್ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದರು. ಎಸ್, ಇದನ್ನು ಕೂಡ ಪ್ಯಾಷನ್ ಆಗಿ ತೆಗೆದುಕೊಂಡು ಬೆಂಗಳೂರನ್ನ ಯಾಕೆ ಕಸಮುಕ್ತ ನಗರವಾಗಿ ಮಾಡಿಸಿ ಸಹಪಾಸ್ ಡಿ ಕೆ ಶಿ ಅಂತ ಅನ್ಸ್ಕೋಬಾರ್ದು ಸರ್? 100% ಮಾಡ್ತೀವಿ. ಅವರು ಇವಾಗ ಇವರು ಹೇಳ್ತಿದ್ರಲ್ಲ ಸರ್, ಇವಾಗ ಕಸದು ಅಲ್ಲಿ ರಾಜಕಾರಣಿಗಳ ಮನೆಗೆ ಹಾಕ್ತಾರೆ ಅಂತಾನಲ್ವಾ ಸರ್? ಹಾಕಬೇಕು ಅಂತ ನಾನು ಹೇಳ್ತೀನಿ. ನೋಡಿ, ಜನಗಳಿಗೆ ಮೂಲಭೂತವಾಗಿ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಈಗ ಕಸದ್ದು ಸಹ ಒಂದು ಮೂಲಭೂತನೇ ಸರ್. ಅದರಲ್ಲಿ ಬಂದು ರಾಜಕೀಯ ಯಾಕೆ ಮಾಡ್ತಿದ್ದಾರೆ ಇವರು? ಬೇಕಿದ್ರೆ ಹೋಗಿ ನಮ್ಗೆ ಈ ತರ ಸಮಸ್ಯೆ ಇದೆ ಮಾಡಬೇಡಿ ಅಂತ ಒಂದು ಲೆಟರ್ ಕೊಡ್ಲಿ, ಗೌರ್ಮೆಂಟ್ಗೆ ಹೋರಾಟ ಮಾಡ್ಲಿ, ಪ್ರತಿಭಟನೆ ಮಾಡ್ಲಿ. ಕಸದ ಗಾಡಿನ ಅಡ್ಡ ಮಾಡಿದ್ರೆ ಬೆಂಗಳೂರು ಗಬ್ಬು ನಾರುತ್ತೆ, ಜನಗಳ ಆರೋಗ್ಯ ಕೆಡುತ್ತೆ. ಅಷ್ಟು ಸಾಮಾನ್ಯ ಜ್ಞಾನ ಇಲ್ದಾರೆ ಅಂತ ಮೂರ್ಖರ ಸರ್ ಈ ರಾಜಕಾರಣಿಗಳು. ಯಾರು ಕಸ ಸಮಸ್ಯೆಗೆ ಯಾರು ಹೊಣೆ? 2018ರಲ್ಲಿ ಸೌಮ್ಯ ರೆಡ್ಡಿ ಅವ್ರು ಗೆದ್ದು ಬಂದ್ಮೇಲೆ ಅಲ್ಲಿ ಯಾವ ಸರ್ಕಾರನು ಕೇಳಿರ್ಲಿಲ್ಲ. ಅವರು ಕಸ ವಿಂಗಡಣೆ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡಿ ಯಾರು ಕಸದ ಸಮಸ್ಯೆಗೆ ಯಾರು ಕಾರಣ? ಸರ್, ಪ್ರಜ್ಞಾವಂತ ಎಲ್ಲಾ ಪಕ್ಷದ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಮನವಿ ಅಲ್ಲ, ಕೇಳಿ. ಈ ಕಮಿಷನ್ ತಿನ್ನೋದು ನಿಲ್ಸಿದ್ರೆ ಕಸದ ಸಮಸ್ಯೆ ಪರಿಹಾರ ಆಗುತ್ತೆ. ನಂದು ಕಸನ ಏನ್ ಸೊಲ್ಯೂಷನ್ ತಗೊಳ್ಳಿ. ಯಾರು ಸಿದ್ದರಾಮಯ್ಯ ಆಗ್ಲಿ, ಡಿ ಕೆ ಶಿವಕುಮಾರ್ ಆಗ್ಲಿ ಅಂತ ಹೇಳಕ್ಕೆ ಈ ಗೂಂಡಾ ವರ್ತನೆ ಬಿಟ್ಬಿಟ್ಟು ಫಸ್ಟ್ ಮೂಲ ಪರಿಹಾರ ಹುಡುಕಿ ಏನ್ ಮಾಡ್ಬೇಕು ಅನ್ನೋ ದೇಶ ಸುತ್ತ ಕೋಸ ನೋಡ್ತೀನಿ ಅಂದ್ರಲ್ಲ, ಅದೇ ತರ ಯುರೋಪ್ ಕಾಂಟಿನೆಂಟ್ ಹೋಗ್ಬಿಟ್ಟು ಏನು ಆಸ್ಟ್ರೇಲಿಯಾ ಹೋಗಿದ್ರಲ್ಲ, ಅಲ್ಲಿ ಯಾವ ತರ ಕಸ ನಿರ್ವಹಣೆ ಮಾಡ್ತಾ ಇದ್ರು ನೋಡ್ಕೊಂಡ್ ಬಂದಿ. ಆ MLA ಗಳು ಸರ್ ಕಮಿಷನ್ ಅಂತ ಇದ್ರು, ಇವತ್ತು 80% ಕಮಿಷನ್ ಅಂತ ಸರ್. ಇವ್ರದ್ದು ದುಡ್ಡು ಬೇಡ, ಇವ್ರ ಕಸನು ಬೇಡ, ನಮ್ದೇ ಕಸ ತಂದು ಇಲ್ಲ ಹಾಕ್ತಿವಿ, ಹಾಕ್ಸ್ಕೊಳ್ಳಿ. ಒಂದೇ ಒಂದು ನಿಮಿಷ ಅವಕಾಶ ಸರ್. ದೊಡ್ಡಬಳ್ಳಾಪುರ ಜನತೆ ಪರವಾಗಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ನಾನು ಸ್ಥಳೀಯ ವ್ಯಕ್ತಿ. ಆ ಟೆರಾಫಾರ್ಮ್ಗೆ 5 ಕಿಲೋಮೀಟರ್ ಅಲ್ಲೇ ಹಿಡಿದೀನಿ. ನಾವು ದ್ವಿತೀಯ ದರ್ಜೆ ವ್ಯಕ್ತಿಗಳಾಗಿ ಅಲ್ಲಿ ಬದುಕ್ತಾ ಇದ್ದೀವಿ. ಕ್ಯಾನ್ಸರ್ ರೋಗ ಇದೆ, ಕುಷ್ಠ ರೋಗ ಇದೆ, ನೀವು ಬಂದು ನೋಡಿ. ನಾನು 70 ಸರ್ಕಾರಕ್ಕೆ ನಾವು ಜನತೆ ಪರವಾಗಿ ಕೈ ಮುಗ್ಕೊಳ್ತೀವಿ. ನೀವು ದೌರ್ಜನ್ಯ ಮಾಡಿದ್ರೆ ನಿಮ್ಮನ್ನು ಫೇಸ್ ಮಾಡೋ ಶಕ್ತಿ ನಮ್ಮಲ್ಲಿ ಇರ್ಬೋದು, ಇಲ್ಲದೆ ಇರ್ಬೋದು. ಆದರೆ ಅಪ್ಪ ಅಮ್ಮನ ಜಾಗದಲ್ಲಿ ಕೂಸ್ ಬಡವಾಯ್ತು ಅನ್ನಂಗೆ ನಮ್ಮ ದೊಡ್ಡಬಳ್ಳಾಪುರ ಜನತೆ ಈಗಲೇ ಸರ್ ಟೆರಾಫಾರಂ ಅಂತೇಳಿ ಒಂದಿತ್ತು ಸರ್, ಅದನ್ನ ಈಗಾಗಲೇ ರಕ್ತ ಬಸ್ ಬೆಂಗಳೂರನ್ನ ಗಾರ್ಬೇಜ್ ಸಿಟಿ ಅಂತೂ ಮಾಡಬೇಡಿ, ಗಾರ್ಡನ್ ಸಿಟಿ ಅಂತ ಮಾಡಿ. 2026ರಲ್ಲಿ ಇದ್ದೀವಿ ನಾವು. ಅಂತ ಟೆಕ್ನಾಲಜಿ ಬಂದಿದೆ. ಎಲ್ಲ ರೀತಿಯ ಟೆಕ್ನಾಲಜಿ ನಮ್ಮ ಪ್ರಪಂಚದಲ್ಲಿದೆ. ಆ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಒಂದು ಕಸ ನಿರ್ವಹಣೆ ಬೆಂಗಳೂರಿನಲ್ಲಿ ಈಗಿರ್ತಕ್ಕಂಥ MLAಗಳನ್ನ ಓಡಿಸಿ ಹೊಸೊಬ್ಬರನ್ನ ಆಯ್ಕೆ ಮಾಡಿದ್ರೆ ಒಳ್ಳೇದಾಗತ್ತೆ ಸರ್. ಬದಲಾವಣೆ ಕೇವಲ ಮಾತಾಗಿರ್ಬೋದು, ನಿರ್ಧಾರ ಆಗಿರ್ಬೇಕು. ನಮ್ಮ ನಗರಾಭಿವೃದ್ಧಿ ಸಚಿವರು ಫೇಲ್ ಆಗಿ DCM ಡಿ ಕೆ ಶಿವಕುಮಾರ್ಗೆ ಹೊಣೆಗಾರಿಕೆ ಇದೆ. ಈ ಸಮಸ್ಯೆಯಿಂದ ಮುಕ್ತ ಆಗೇ ಆಗುತ್ತೆ ಬೆಂಗಳೂರು. ಸರ್, ನೀವು ಹೇಳಿರೋ ಎಲ್ಲ ಮಾತನ್ನ ಸ್ವೀಕರಿಸಿ ಹೇಳ್ತಾ ಇದೀವಿ. ನೀವೇ ಒಂದು ಪ್ರೋಗ್ರಾಮ್ ಮಾಡ್ತೀರಾ. ಬೆಂಗಳೂರಿನ ಕಸದ ಸಮಸ್ಯೆಯನ್ನ ಡಿ ಕೆ ಶಿವಕುಮಾರ್ ಅವರು ಸಮರ್ಥವಾಗಿ ಎದುರಿಸಿದ್ದಾರೆ ಸರ್. ಅವ್ರು ಹೇಳ್ತಿದ್ರು ರಾಜೀನಾಮೆ ಹೋಗಿತ್ತು. ಕಾಂಗ್ರೆಸ್ ಸರ್ಕಾರ ಉಳಿಸಿ ತೊಲಗಲಿ ಕಾಂಗ್ರೆಸ್. ತೊಲಗಲಿ ಕಾಂಗ್ರೆಸ್. ಕಸದ ಸಮಸ್ಯೆ ಸಂಬಂಧಪಟ್ಟಾಗ ಹಲವಾರು ವಿಚಾರದಲ್ಲಿ ಚರ್ಚೆಯನ್ನು ನಡೆಸಿದ್ವಿ. ಬೆಂಗಳೂರಿನ ಪ್ರತಿಯೊಬ್ಬ ನಾಗರಿಕನದು ಜವಾಬ್ದಾರಿ ಕೂಡ ಇರ್ತಕ್ಕಂಥದ್ದು ಮತ್ತು ಸರ್ಕಾರದ ಜವಾಬ್ದಾರಿ ಇರ್ತಕ್ಕಂಥದ್ದು ಮತ್ತು ಎಲ್ಲರ ಕರ್ತವ್ಯ ಕೂಡ ಇರ್ತಕ್ಕಂಥದ್ದು.